ಗಣಿತ ಮಾಡ್ರಪ್ಪ ಇದನ್ನ. ರಾಮನು ಭಾನುವಾರ ಅಪರಾಹ್ನ 9:30 ಮಲಗಿದನು ಹಾಗೂ ಮಾರನೇ ದಿನ ಪೂರ್ವಾಹ್ನ 5:50 ಎದ್ದನು. ಹಾಗಾದರೆ ಅವನು ಮಲಗಿದ ಒಟ್ಟು ಕಾಲ ಎಷ್ಟು? ಇದನ್ನ ಹೆಂಗೆ ಮಾಡ್ಬೇಕಂದ್ರೆ, ರಾತ್ರಿ ಮಲ್ಕೊಂಡಂದ್ರೆ ರಾತ್ರಿ 12ರವರೆಗೆ ಮಲಗಿದ ಅವಧಿ ತಗೋಬೇಕು. ಯಾಕೆ ಗಡಿಯಾರದಲ್ಲಿ 2 ಭಾಗ, ಒಂದು ಮಧ್ಯಾಹ್ನ 12ರವರೆಗೆ ಒಂದು ಭಾಗ, ರಾತ್ರಿ 12ಕ್ಕೆ ಒಂದು ಭಾಗ ಆಗ್ತದ. ಅದಕ್ಕೆ ಏನು ಮಾಡ್ಬೇಕು ನಾವು, ರಾತ್ರಿ ಮಲಗಿದ ಸಮಯ ತಗೋಬೇಕಾದ್ರೆ ರಾತ್ರಿ 12ರವರೆಗೆ ಮಲಗಿದ ಸಮಯ ತಗೋಬೇಕು. ಪ್ರಯಾಣ ಅವನು ಮಲಗಿದ ಒಟ್ಟು ಕಾಲ ಬರೋಬ್ಬರಿ ತೆಗಿಬೇಕಂದ್ರೆ ರಾತ್ರಿ 12ರವರೆಗೆ ಮಲಗಿದ ಸಮಯ ಪ್ಲಸ್ ಎದ್ದ ಸಮಯ ಕೂಡಿಸಿದ್ರೆ ಏನಾಗ್ತದೆ, ಅವನು ಆ ರಾತ್ರಿಯಲ್ಲಿ ಒಟ್ಟು ಮಲಗಿದ ಒಟ್ಟು ಕಾಲು ಬರ್ತದೆ. ಇಷ್ಟು ತಿಳಿಸಿ ಎಳೆದಿಂದ ಯಾರು ಮಾಡ್ತೀರಿ ಮಾಡಿ. ವಿಡಿಯೋ ಆನ್ ಮಾಡಿರಿ. ಮಾಡೋದಾಯ್ತಂದ್ರೆ ಮಾಡೋದಾಯ್ತಲ್ಲ. ಈಗ ನೋಡ್ರಿ, ನಿಮ್ಮ ಮ್ಯೂಟ್ ಮಾಡ್ಬೇಕೀಗ. ಮ್ಯೂಟ್ ಮಾಡಿದಿಂದ ನೀವು ಮಾಡೋದಾದ್ರಿಂದ ಮ್ಯೂಟ್ ತೆಗೀರಿ, ನಾ ಬಂದು ತಿಳಿಸ್ತೀನಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ಸಮಯದ ಲೆಕ್ಕಗಳು ಬೀಳ್ತಾವೆ ನೋಡ್ರಿ. ರಾಮನು ಭಾನುವಾರ ಅಪರಾಹ್ನ 9:30 ಮಲಗಿದನು. ರಾತ್ರಿ 12ರವರೆಗೆ ಮಲಗಿದ ಸಮಯ 12 - 9:30 ಮಾಡ್ರಿ, 12ರವರೆಗೆ ಮಲಗಿದ ಸಮಯ ಬರ್ತದ. ಆಮೇಲೆ ಮಾರನೇ ದಿನ ಪೂರ್ವಾಹ್ನ 5:50 ಎದ್ದನು. ಎದ್ದ ಸಮಯನ್ನ ಕೂಡಿಸಿಬಿಡ್ರಿ. ರಾತ್ರಿ 12ರವರೆಗಿನ ಸಮಯದೊಳಗೆ ಎದ್ದ ಸಮಯವನ್ನು ಕೂಡಿಸಿಬಿಟ್ರೆ ಅವನು ಮಲಗಿದ ಸಮಯ ಬರ್ತದೆ. ನಾ ಹೆಂಗೆ ತಿಳಿಸ್ತೀನಿ ಲಕ್ಷ ಕೊಟ್ಟು ನೋಡ್ರಿ. ರಾತ್ರಿ 12ರವರೆಗೆ ಮಲಗಿದ ಸಮಯ ತಕ್ಕೋಬೇಕು. ಹೆಂಗೆ ತಕ್ಕೋಬೇಕು, 2 ರೀತಿ ಕಲಿಸ್ತಾನೆ ನೋಡ್ರಿ. 12ರೊಳಗೆ ಮಲಗಿದ ಸಮಯ ಎಷ್ಟದ ನೋಡ್ರಿ, ಅದನ್ನ ಕಳಿಬೇಕು. ಇಲ್ಲಿ ಏನು ಕಳಿಬೇಕಂದ್ರೆ ಮಲಗಿದ ಸಮಯ ಕಳಿಬೇಕು. 9:30 ಮಲಗ್ಯಾನ, ಕಳೀರಿ 9:30 ಇದ್ರಾಗ 1 ಗಂಟೆ ಕೈಗಡ ತೋರಿ 60 ನಿಮಿಷ ಮಾಡ್ಕೋರಿ. 100 ಮಾಡ್ಕೋಬಾರ್ದು, ಇಲ್ಲಿ ಮಾನ 60 ಅದ. 60ರ 30 ನಿಮಿಷ ಆದ್ರೆ 30 ನಿಮಿಷ ಆಯ್ತು. 12ರಾಗ 10 ಆದ್ರೆ 2 ಗಂಟೆ 30 ನಿಮಿಷ ಆಯ್ತು. ಇನ್ನೊಂದು ರೀತಿ ಮಾಡ್ಬೋದು, 12ನ್ನ 11:60 ಹಚ್ಕೋರಿ. ಇದು 12, ಅದ್ರಾಗ 9 ಗಂಟೆ 30 ನಿಮಿಷ ಕಳಿ. 2 ರೀತಿ ಒಳಗೆ ಗಣಿತ ಮಾಡ್ಬೋದು ನೀವು ನೋಡಿ. 30 ನಿಮಿಷ 11ರಾಗ 9 ಆದರೆ 2 ಗಂಟೆ 30 ನಿಮಿಷ. ಒಟ್ಟು ಮಲಗಿದ ಕಾಲ ಬರೋಬ್ಬರಿ ಅವನು ಮಲಗಿದ ಒಟ್ಟು ಕಾಲ ಅಂದ್ರೆ ಒಟ್ಟು ಸಮಯ ಅಂದಾಗ ಒಟ್ಟು ಕಾಲ ಬರೋಬ್ಬರಿ ರಾತ್ರಿ 12ರವರೆಗೆ ಮಲಗಿದ ಸಮಯ 12ರವರೆಗೆ ಮಲಗಿದ ಸಮಯ ಪ್ಲಸ್ ಎದ್ದ ಸಮಯ ಇಷ್ಟು ಮಾಡಿಬಿಟ್ರೆ ಬಂತು ನಿಮ್ಮ ಉತ್ತರ. ರಾತ್ರಿ 12ರವರೆಗೆ ಮಲಗಿದ ಸಮಯ ಎಷ್ಟು? 2 ಗಂಟೆ 30 ನಿಮಿಷ. ಎದ್ದದ್ದು 5 ಗಂಟೆ 50 ನಿಮಿಷ. ಇಲ್ಲಿ ಮಾನಗಳು ಸಪ್ರೇಟ್ ಅವ ಅಂದ್ರೆ ನಿಮಿಷಗಳು ಬೇರೆ ಕಡೆ ಕೂಡಿಸಬೇಕು. ಆಕಸ್ಮಿಕವಾಗಿ ಇಲ್ಲಿ 8 ಬಂದಿತ್ತು, 8, 5, 13 ಅಂತ ಮಾಡಬಾರ್ದು. ಅಥವಾ ಇಲ್ಲಿ 4 ಬಂದಿತ್ತು ಅಂತಂದ್ರೆ 5, 4, 9 ಇಡಬೇಕು. ಇಲ್ಲಿ 51, 30 ಎಷ್ಟಾಯ್ತು? 80 ನಿಮಿಷ ಆಯ್ತು. ಅದನ್ನು ಸಪ್ರೇಟ್ ಇಡಬೇಕು. ಸಮಯದ ಲೆಕ್ಕದ ಇದು 7 ಗಂಟೆ 80 ನಿಮಿಷ. ಇದು 60 ನಿಮಿಷ ತೆಗೆದ್ರೆ 1 ತಾಸು ಬರ್ತದೆ. 60 ನಿಮಿಷ ಇದ್ರಾಗ ಕಳೀರಿ, ಇದ್ರಾಗ 1 ಗಂಟೆ ಕೂಡಿಸಿಬಿಡ್ರಿ. 60 ನಿಮಿಷಕ್ಕಿಂತಲೂ ಹೆಚ್ಚಿಗೆ ಇರಬಾರ್ದು. ಇದು ಕಳೆದು ಬಿಡ್ಬೇಕು. ಅದನ್ನ ಹೆಂಗೆ ಕಳೆಯುತ್ತ ನೋಡ್ರಿ. 80ರಾಗ 60 ಆದರೆ 20 ನಿಮಿಷ. ಇದ್ರಾಗ 1 ಗಂಟೆ ಇದ್ರಾಗ ಕೂಡಿಸಿರಿ. 7, 1, 8. ಆನ್ಸರ್ 8 ಗಂಟೆ 20 ನಿಮಿಷ. ಉತ್ತರ ಸಂಖ್ಯೆ ಎಲ್ಲಿದೆ ನೋಡ್ರಿ. 8 ಗಂಟೆ 20 ನಿಮಿಷ ಉತ್ತರ ಸಂಖ್ಯೆ ಎ ನೋಡ್ರಿ. ಸರಿಯಾಗಿ ಅರ್ಥ ಮಾಡ್ಕೊಂಡು ಗಣಿತ ಮಾಡಿಬಿಟ್ರೆ ಯಾವ ಬೇರೆ ಅಲ್ಲ. ತಿಳಿತಲ್ಲ ನಾ ಹೆಂಗೆ ತಿಳಿಸೇನು ಅನ್ನೋದು ನೋಡಿ. ಮೊದಲು 12ರವರೆಗೆ ಮಲಗಿದ ಸಮಯ ತಕ್ಕೋರಿ. ಹಿಂಗೂ ತೆಗೀರಿ, ಹಿಂಗೂ ತೆಗಿಬೋದು. ಯಾವ್ದು ಬೇಕಾದ ಒಂದು ರೀತಿ ಒಳಗೆ ತೆಗೀರಿ ಗಣಿತ. ನಿಮ್ಗೆ ಯಾವ ಸರಳ ಅನ್ನಿಸ್ತದೆ ನೋಡಿ.
ಅವನು ಮಲಗಿದ ಒಟ್ಟು ಕಾಲ ಬರೋಬ್ಬರಿ ರಾತ್ರಿ 12ರವರೆಗೆ ಮಲಗಿದ ಸಮಯ ಪ್ಲಸ್ ಎದ್ದ ಸಮಯ. 2:30 ರಾತ್ರಿ 12 ತನಕ ಮಲ್ಕೊಂಡಾನ, ಎದ್ದದ್ದು 5:50 ಎದ್ದಾನ. 7 ಗಂಟೆ 80 ನಿಮಿಷ ಆಯ್ತು. 60 ನಿಮಿಷಕ್ಕಿಂತಲೂ ಹೆಚ್ಚಿಗೆ ಇತ್ತು ಅಂದ್ರೆ 60 ಕಳೆದು ಇದ್ರಾಗ 1 ಗಂಟೆ ಕೂಡಿಸ್ರಿ, 8 ಗಂಟೆ 20 ನಿಮಿಷ ಆಯ್ತು. ಉತ್ತರ ಬರೋಬ್ಬರಿ 8 ಗಂಟೆ 20 ನಿಮಿಷ. ಉತ್ತರ ಎ. ಇದು ಸಮಯದ ಲೆಕ್ಕ ಒಂದು ಸ್ವಲ್ಪ ಹೆಚ್ಚು ನೋಡ್ಕೊರಿ. ನಿಮ್ಗೆ 7ನೇ ತೆಗೆ 8ನೇ ತೆಗೆ ಬೀಳ್ತಾವ, ಹುಷಾರಿರ್ರಿ.